ಬದನೆಕಾಯಿ ಹೈದ್ರಾಬಾದಿ ರೆಸಿಪಿ. ಎಸ್, ಹೈದ್ರಾಬಾದಿ ರೆಸಿಪಿ ಅಂತ ಯಾಕೆ ಕರಿತೀನಿ ಅಂದರೆ ನಿಜಾಮನಿಗೆ ಈ ರೆಸಿಪಿ ಭಾಳ ಇಷ್ಟ ಆಗ್ತಾಯಿತ್ತಂತೆ. ಆ್ಯಕ್ಚುಲಿ ಈ ರೆಸಿಪಿ ಭಾಳನೇ ಚೆನ್ನಾಗಿದೆ, ನೀವೊಮ್ಮೆ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ವೀಡಿಯೋಗೆ ಲೈಕ್ ಹೊಡೆದು, ಕಾಮೆಂಟ್ ಹೊಡೆದು, ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನೇನು ಬೇಕೋ ಮಾಡಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮಗೆ ಸ್ವಾಗತವಿದೆ. ಇವತ್ತು ನಾನು ನಿಮಗೋಸ್ಕರ ತೊಗೊಂಬಂದಿರೋದು ಹೈದ್ರಾಬಾದಿ ಬದನೆಕಾಯಿ ರೆಸಿಪಿ. ಓಕೆನಾ? ಒಂದು ಬಾಣಲಿ ಇಟ್ಟು ಅದರಲ್ಲಿ ಒಂದು ಅರ್ಧ ಕೆಜಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರೋ ಬದನೆಕಾಯನ್ನು, ಹುಳ ಇಲ್ದಿರ ಇರೋದು, ಬೀಜ ಇಲ್ದಿರ ಇರೋಂಥ ಬದನೆಕಾಯಿ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. 400 ಗ್ರಾಮ್ ಅಷ್ಟು ಟ್ರಯಾಂಗಲ್ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಕೊಬ್ಬರಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ ಒಂದು 4-5 ತುಂಡುಗಳನ್ನು ಇಟ್ಕೊಳ್ಳಿ. ಶುಂಠಿ, ಹುರಿದಿಟ್ಕೊಂಡಿರುವ ಕಳೆ ಬೀಜ, ಸಾಂಬಾರ್ ಪೌಡರ್. ಈಗ ಎಣ್ಣೆ ಕಾದಿದೆ, ಚಿಕ್ಕದಾಗಿ ಹಾಕ್ಕೊಬೇಕು. 4-5 ಪೀಸ್ ಹಾಕ್ಕೊಂಡೆ ರೋಸ್ಟ್ ಮಾಡಿ. ಎಣ್ಣೆ ಮೇಲ್ಗಡೆ ಬಂದುಬಿಡುತ್ತೆ. ಆಮೇಲೆ ಹೇಳ್ಬೇಡಿ ಬಟ್ರೆ ಎಳ್ಳಿಲ್ಲ, ಎಣ್ಣೆ ಎಲ್ಲ ಚೆಲ್ಲೋಯ್ತು ಅಂತ. ಬಟ್ರೆ ಹೇಳ್ತಾ ಇದ್ದಾರೆ, ನೀಟಾಗಿ ಮಾಡ್ಕೊಳ್ಳಿ. ಸಾಂಬಾರ್ ಪೌಡರ್ ಒಂದು ಪಾತ್ರೆಗೆ, ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು, ಅರ್ಧ ಸ್ಪೂನು ಅರಿಶಿನ ಪುಡಿ. ಸೊ ಮಸಾಲೆ ಇಷ್ಟೇ. ಬದನೆಕಾಯಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಮ್ಮೆಲೆ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಬಿಡ್ತಾಯಿದ್ದೀನಿ. ನನಗೆ ಎಷ್ಟು ಹದವಾಗಬೇಕು ಆ ಕಲರ್ ಅಷ್ಟು ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಇದೇ ಬಾಣಲಿ ಖಾಲಿ ಮಾಡಿ. ಇದರಲ್ಲಿ ಈಗ ನಾವು ಮೈನ್ ಇಂಗ್ರೀಡಿಯೆಂಟ್ಸ್ ಹಸಿ ಕಳೆ ಬೀಜ ಹುರ್ಕೊಬೇಕು. ಆಮೇಲೆ ಎಳ್ಳನ್ನು ಹುರ್ಕೊಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ತಿಲ್, ಪಲ್ಲಿ, ನಾರಿಯಲ್. ಮೋರಲ್ ಆಗಿ ಇದರಲ್ಲಿ ಏನಿದೆ, ತಿಲ್ ಪಲ್ಲಿ ನಾರಿಯಲ್. ಓಕೆನಾ? ತಿಲ್ ಅಂದರೆ ಎಳ್ಳು, ಪಲ್ಲಿ ಅಂದರೆ ಕಳೆ ಬೀಜ. ಆಮೇಲೆ ಇಲ್ಲಿ ಮೆಂತ್ಯ ಹಾಕಬೇಕು. ಈ ಹೈದ್ರಾಬಾದ್ ಕಡೆಯಲ್ಲಿ ಕೆಲವು ಕಡೆ ಮೆಂತ್ಯ ಹಾಕ್ತಾರೆ, ಚೆನ್ನಾಗಿರುತ್ತೆ. ಅದಕ್ಕೆ ಮೆಂತ್ಯನೂ ಹಾಕ್ತಾಯಿದ್ದೀನಿ. ಒಂದು 10 ಕಾಳು ಎತ್ಕೊಂಡಿದೆ ಅಷ್ಟೇ, 10 ಕಾಳು ಮೆಂತ್ಯ. ಇದು ಚಿಟ ಅಂತ ಇದೆ. ಒಣಮೆಣಸಿನ್ಕಾಯಿ 4 ಮುರಿದು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹೋಳುಗಳು 4 ಹಾಕ್ಕೊಂಡಿದ್ದೀನಿ. ಅರ್ಧ ಇಂಚು ಶುಂಠಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಚೆನ್ನಾಗಿ ಕಲರ್ ಬಂದು ಚಿಟ ಅಂದಮೇಲೆ ಕೊಬ್ಬರಿ ಅದಕ್ಕೆ ಸೇರಿಸ್ಬಿಟ್ಟು 4 ಎಲೆಗಳು. ಏನು ಎಲೆಗಳು? ಕರಿಬೇವಿನ ಸೊಪ್ಪಿನ ಎಲೆಗಳು. ಓಕೆ, ಕರಿಬೇವಿನ ಸೊಪ್ಪು ಎಲೆಗಳು 4 ಹಾಕ್ಕೊಂಡು ಸ್ವಲ್ಪ ಗೋಳಿಸ್ಕೊಂಡು ಇದನ್ನು ಸೈಡ್ಗೆ ಇಟ್ಕೊಳ್ಳೋ, ತಣ್ಣಗಾಗಲಿ. ಸೈಡ್ಗೆ ಇಟ್ಬಿಟ್ಟು ಈಗ ಬಾಣಲಿ ಇಕ್ಕಬೇಕು. ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಸೇರಿಸಿ, ಸ್ವಲ್ಪ ಜೀರಿಗೆಯನ್ನು ಕೊಟ್ಟು ಅದು ಚಿಟ ಅಂದ ನಂತರ ಈರುಳ್ಳಿ ತುಂಡುಗಳನ್ನು ಹಾಕಬೇಕು. ಈರುಳ್ಳಿ ನಾನು ಚಾಪ್ಸಿ ಹೊಡ್ಕೊಂಡಿದ್ದೀನಿ. ಹೋಳುಗಳಾಗಿ ಹೊಡ್ಕೊಂಡ್ರು ಚೆನ್ನಾಗಿರುತ್ತೆ. ಒಂದು 5 ಮೆಣಸಿನ್ಕಾಯನ್ನು ಹೋಳುಗಳಾಗಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀವಿ. ಇದು ಸ್ವಲ್ಪ ಉರಿತಾ ಇದ್ದಂಗೆ ಆವಾಗಲೇ ನಾವು ಸೈಡ್ಗೆ ಇಟ್ಟಿದ್ವಲ್ಲ ತಣ್ಣಗಾಗಲಿ ಅಂತ, ಅದನ್ನು ಸ್ವಲ್ಪ ನೈಸ್ ಮಾಡ್ಕೊತೀನಿ. ಆ ನಂತರ ಈಗ ಇದನ್ನು ಸ್ವಲ್ಪ ನೈಸ್ ಮಾಡಿಕೊಂಡು ಆ ನಂತರ ಕಳೆ ಬೀಜ ಹಾಕುವ. ಪಲ್ಲಿ, ತಿಲ್, ಪಲ್ಲಿ, ನಾರಿಯಲ್, ಈ 3 ಐಟಮ್. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಅದ್ಭುತವಾದ ಪಲ್ಯ ಇದೊಂದು. ಅರಿಶಿನ ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪೌಡರ್ ಇಟ್ಕೊಂಡಿದ್ದಲ್ಲ, ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಈರುಳ್ಳಿ, ಎಣ್ಣೆ ಅವೆಲ್ಲ ಚೆನ್ನಾಗಿ ಲವ್ ಮಾಡ್ಕೊಬಿಡ್ಬೇಕು, ಪ್ರೀತಿ ಮಾಡ್ಕೊಬೇಕು. ಅಷ್ಟು ಚೆನ್ನಾಗಿ ಆಗಬೇಕು. ಅದು ಸ್ವಲ್ಪ ಚೆನ್ನಾಗಿ ಗೋಳಿಸ್ಕೊಂಡ್ಮೇಲೆ ಟೊಮೆಟೊ ಹಾಕಿದ್ದೀನಿ. ನಾನು ಹಾಕಿದೆ ಅಂತ ಸಡನ್ನಾಗಿ ಹಾಕ್ಬೇಡಿ, ಟೈಮ್ ಕೊಟ್ಟು ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ಮಸಾಲೆ ಪುಡಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಟೊಮೆಟೊ ಸ್ವಲ್ಪ ರೋಸ್ಟ್ ಆದಮೇಲೆ ಉಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆರ್ತೋದಾದ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದ ಬದನೆಕಾಯಿ ತುಂಡುಗಳನ್ನು ಸೇರಿಸಿ ಸ್ವಲ್ಪ ಮೆತ್ತಗೆ ಆಡಿಸ್ಕೊಳ್ಳಿ. ಜಾಸ್ತಿ ಆಡಿಸಬಾರದು. ಸುಮ್ಮನೆ ಹಂಗೆ ಮೇಲ್ಮೇಲೆ ಹಿಂಗೆ ಆಡಿಸ್ಕೊಂಡು ನಾವು ನೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ತಿಲ್ ಪಲ್ಲಿ, ಅದನ್ನು ಪುಡಿಯನ್ನು ಮೇಲೆ ಉದುರಿಸಿ. ಇದು ನೈಸ್ ಇಲ್ಲ, ಸುಮ್ಮನೆ ರಫಾಗಿ ಆಡಿಸಿ ಇಟ್ಕೊಂಡಿರೋದು. ನೋಡ್ಕೊಳ್ಳಿ, ನಾನು ನೈಸ್ ಅಂತ ಹೇಳ್ಬಿಟ್ಟು ಆಮೇಲೆ ನೈಸ್ ಹಾಕಬೇಡಿ, ಸುಮ್ಮನೆ ರಫ್ ಮಾಡ್ಕೊಬೇಕು. ಕೆಲವು ಸರಿ ಹೇಳುವಾಗ ಬಾಯಿಯಲ್ಲಿ ಮಾತುಗಳು ಬೇರೆ ಬಂದ್ಬಿಡುತ್ತೆ. ಓಕೆ, ಹೊಸ ಮುಚ್ಚಳ, ಇದ್ರ ಮೇಲೆ ಸ್ಟಿಕ್ಕರ್ ಇದೆಯಲ್ಲ, ಇದನ್ನು ಹೇಗೆ ತೆಗೆಯೋದು ಅಂತ ಹೇಳ್ಕೊಡ್ತೀನಿ. ಮುಚ್ಚಳ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸೈಡಿಂದ ಹಿಂಗೆ ಎತ್ಬಿಟ್ರೆ ಕ್ಲೀನಾಗಿ ಬಂದುಬಿಡುತ್ತೆ. ಅಲ್ಲಿ ಮಾರ್ಕ್ ಇರೋದಿಲ್ಲ, ಪೇಪರು ಚೆನ್ನಾಗಿ ಹೊರಟೋಗ್ಬಿಡುತ್ತೆ. ಸ್ಟಿಕ್ಕರ್ನ ತೆಗೆಯುವ ವಿಧಾನ ಇಷ್ಟೇ. ಈ ಮುಚ್ಚಳ ಚೆನ್ನಾಗಿ ಬಿಸಿ ಆದಮೇಲೆ ಕಿತ್ತರೆ ಬಂದ್ಬಿಡುತ್ತೆ ನೀಟಾಗಿ, ಅಲ್ಲೇನು ಮಾರ್ಕ್ ಉಳಿಯೋದಿಲ್ಲ. ಓಕೆ, ಆಯಿತು. ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಇನ್ನು ಒಂಚೂರು ಅಲ್ಲಿ ಉಳ್ದಿತ್ತಲ್ಲ ಪೌಡ್ರ್, ಅಷ್ಟು ಉದುರಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ತಿರ್ಸ್ಕೊಡ್ಬೇಕಷ್ಟೆ. ಉಪ್ಪು ಖಾರ ಎಲ್ಲ ನೋಡಿದ್ದೀನಿ, ಎಲ್ಲ ಕರೆಕ್ಟಾಗಿ ಆಗಿದೆ, ಏನೂ ಹಾಕಬೇಕಾಗಿಲ್ಲ. ಈಗ ಇದನ್ನು
ನಿಮಗೋಸ್ಕರ ಏನು ಮಾಡ್ಬೇಕು ಹೇಳಿ, ಡೆಕೋರೇಷನ್ ಮಾಡಬೇಕು. ಇದನ್ನು ಚೆನ್ನಾಗಿ ಕಾಣಿಸೋಂಗೆ ಮಾಡಬೇಕು. ಮಾಡುವ. ಓಕೆ, ಇದನ್ನು ಇನ್ನೊಂದು ಪಾತ್ರೆಗೆ, ಬೇರೆ ಪಾತ್ರೆಗೆ ಸಿಪ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಿಮಗೆ ತೋರಿಸ್ಬೇಕಲ್ಲ ಎಷ್ಟು ನೀಟಾಗಿ ಆಗಿದೆ ಅಂತ. ಎಸ್, ಪ್ರೆಸೆಂಟೇಷನ್. ಇದಕ್ಕೆ ನಾನು ಪ್ರೆಸೆಂಟೇಷನ್ ಅಂತ ಕರಿತೀನಿ. ಯಾಕೆಂದರೆ ನಾವೇನೇ ಕೆಲಸ ಮಾಡಿದ್ರು ಅದರ ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕಲ್ವಾ. ಎಷ್ಟು ಉದ್ರಾಗಿ ಬಿಡಿಯಾಗಿ ಪಲ್ಯ ಬಂದಿದೆ ನೋಡಿ. ಈ ಒಂದು ರೆಸಿಪಿ ಯೂಟ್ಯೂಬಲ್ಲೆಲ್ಲ ಹುಡುಕಿದ ಎಲ್ಲೂ ಇಲ್ಲ. ದ ಬೆಸ್ಟ್ ರೆಸಿಪಿ ಆನ್ ಇಂಟರ್ನೆಟ್ಟಲ್ಲಿ ಇದೇ ಬೆಸ್ಟ್ ರೆಸಿಪಿ ಆಗಿರಬೇಕು, ಗರಿಯಾಗಿ. ಸೊ ನಾನು ಶ್ರಮಪಟ್ಟು ನಿಮಗೋಸ್ಕರ ತೊಗೊಂಬಂದಿರೋ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ಪುಲ್ಕ ಮಾಡುವ ರೆಸಿಪಿ. ಪುಲ್ಕ ಹೇಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂದರೆ, ಫಸ್ಟು ಹೆಂಚು ಮೇಲೆ ಹಾಕಿ ಇನ್ನೊಂದು ಕಡೆ ತಿರುಗಿಸಿ, ಇನ್ನೊಂದು ಕಡೆ ಚೆನ್ನಾಗಿ ಸುಟ್ಟ ಮೇಲೆ ಫಸ್ಟ್ ಕಮ್ಮಿ ಸುಟ್ಟಿದ್ವಲ್ಲ ಅದನ್ನು ಬೆಂಕಿ ಮೇಲೆ ಹಾಕಿದ್ರೆ ಹಿಂಗೆ ಬುಡ್ಡೆ ಬರುತ್ತೆ. ಹೌದು, ಪುಲ್ಕ ಇಷ್ಟೇ. ಪುಲ್ಕ ರೆಡಿ ಆಯಿತು, ನನ್ನ ಪಲ್ಯನೂ ರೆಡಿ ಆಯಿತು. ಪ್ರದೀಪ್ನೂ ಒಂದು ಮಾಡಿಟ್ಟಿದ್ದಾನೆ ಬದನೆಕಾಯಿ ಪಲ್ಯನ. ಈ ಕಡೆ ಇರೋದು ಲೆಫ್ಟ್ ಸೈಡಲ್ಲಿರೋದು ನಂದು, ರೈಟ್ ಸೈಡಲ್ಲಿರೋದು ಪ್ರದೀಪಂದು. ಸೊ ಇವಾಗ ನಮ್ಮ ಡಾಕ್ಟ್ರು ಒಬ್ಬರು ತಿಂತಾ ಇದ್ದಾರೆ, ಅವ್ರು ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡುವ. ಫಸ್ಟ್ ಬಾಯಲ್ಲಿ ಇಟ್ಕೊಂಡಿದ್ದಾರಲ್ಲ ಅದು ಪ್ರದೀಪ್ ಮಾಡಿರೋದು. ಅದೇನು ಇಷ್ಟ ಆಗಿಲ್ಲ ಅವ್ರಿಗೆ, ಇದು ಚೆನ್ನಾಗಿದೆ ಅಂತೆ. ಈ ಪಲ್ಯ ಚೆನ್ನಾಗಿದೆ ಅಂದರೆ ನಾನು ಮಾಡಿರೋದು ಚೆನ್ನಾಗಿದೆ ಅಂತ. ಎಸ್, ಯಾಕೆ ಗೊತ್ತಾ, ಟ್ರಿಕ್ಸ್ ಕಣ್ರಿ. ಅಡುಗೆ ಮಾಡೋದ್ರಲ್ಲಿ ಟ್ರಿಕ್ಸು, ಯಾವ ಪದಾರ್ಥ ಯಾವಾಗ ಹೆಂಗೆ ಬಳಸ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟು. ಕೆಲವರು ಅದೇ ರೆಸಿಪಿನ ಮಾಡ್ತಾರೆ, ಅಷ್ಟೊಂದು ಚೆನ್ನಾಗಿರೋಲ್ಲ. ಇನ್ನು ಕೆಲವರು ಅದೇ ರೆಸಿಪಿನ ಮಾಡ್ತಾರೆ, ಅದ್ಭುತವಾಗಿರುತ್ತೆ. ಅದೇ ಟ್ರಿಕ್ಸ್, ಮೆಥಡ್, ನಾವು ಏನು ಮಾಡ್ತಾಯಿದ್ದೀವಿ, ಹೆಂಗೆ ಮಾಡ್ತಾಯಿದ್ದೀವಿ ಅಂತ ಅಷ್ಟೇ. ಸೊ ಫೈನಲಿ ನಾನು ಸ್ವಯಂ ಸುರೇಶ್ ಶೆಟ್ಟಿ, ಟೇಸ್ಟ್ ಆಫ್ ಉಪಹಾರದ ಭಟ್ರು ಟೇಸ್ಟ್ ನೋಡ್ತಾ ಇದ್ದೀನಿ. ಅಲ್ಲ, ಚೆನ್ನಾಗಿದೆ, ಮಸಾಲೆ ಚೆನ್ನಾಗಿದೆ, ಪಲ್ಯ ಅಷ್ಟೇ ಚೆನ್ನಾಗಿದೆ. ಸುಕ್ಕ ಪಲ್ಯ ಅಂತ ಹೇಳ್ತಾರಲ್ಲ, ಸುಕ್ಕ ಕರೆಕ್ಟ್ ಆಗಿದೆ. ಕಲರು ಅಷ್ಟೇ ಚೆನ್ನಾಗಿದೆ. ಇದು ಪ್ರದೀಪ್ ಮಾಡೋದು. ಕಲರ್ ಕಮ್ಮಿ, ಸ್ವಲ್ಪ ಮೆತ್ತಗಾಗಿದೆ, ವೆಟ್ಟಾಗಿದೆ. ಟೇಸ್ಟ್ ಒಂದು ಚೆನ್ನಾಗಿದೆ. ಈ ಮಸಾಲ ಚೆನ್ನಾಗಿದೆ కదా, ಈ ಮಸಾಲ ಪುಡಿ ಮಸಾಲ ಬಾಗುಂది. ತಿಂತೀನಿ, ದೊಡ್ಡ ಪೀಸ್ ಇರ್ತಲ್ಲ. ಚೆನ್ನಾಗೈತಾ? ಸೂಪರ್ ಆಗೈತೆ. ಓಕೆ, ರೈಸ್ಗೆ ಅದಕ್ಕೆ ಚೆನ್ನಾಗೈತೆ.